ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಉಗ್ರಸೇನ ಮಹಾರಾಜ ಮತ್ತು ರುಚಿಮತಿ ಹೀಗೆ ದಿವಸ ದೂಡ್ತಾ ಇದ್ದರು. ಅವರಿಗೆ ಹೊಟ್ಟೆಯಲ್ಲಿ ಮಗು ಅಂತ ಉಂಟು ಅಂಥೇಳಿ ಸಂತೋಷ ಇರಲಿಲ್ಲ. ಒಂದು ದಿನ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ರುಚಿಮತಿ. ನಾರದರ ಆದೇಶದಂತೆ ಆ ಮಗುವಿನ ನಾಮಕರಣ ಮಾಡಿದರು. ಏನು ಹೆಸರು ಊಹೆ ಮಾಡ್ತೀರಾ? ಅವನೇ ಕಂಸ. ಅವನಿಗೆ ಕಂಸ ಅಂತೇಳಿ ಹೆಸರಿಟ್ಟರು. ನಾಮಕರಣ ಶಾಸ್ತ್ರವಾಯಿತು. ಅವನಿಗೆ ವಿದ್ಯಾಭ್ಯಾಸ ಎಲ್ಲ ಕೊಡಿಸಿದರು. ಅವನು ಶಾಲೆಯಲ್ಲಿ ಎಲ್ಲರಿಗಿಂತಲೂ ಜೋರು, ಹುಷಾರಿ, ಚತುರ, ಶೂರ ಆಗಿದ್ದ. ಆಗ ಎಲ್ಲ ಮಕ್ಕಳಿಗೂ ಕಿಟ್ಲೆ ಕೊಡೋದು, ಏನಾದರೂ ತೊಂದರೆ ಕೊಡೋದು, ಹಾಸ್ಯ ಮಾಡೋದು ಎಲ್ಲ ಮಾಡ್ತಿದ್ದ. ನಾನು ಶೂರ, ನಾನು ಚತುರ ಅಂತೇಳಿ ಅವನಿಗೆ ಕೊಬ್ಬು ಬಂದೋಯ್ತು. ದುಷ್ಟ ಆಗಿಬಿಟ್ಟ. ಹಿರಿಯರಲ್ಲಿ ಗೌರವ ಇಲ್ಲ, ಕಿರಿಯರಲ್ಲಿ ಪ್ರೀತಿ ಇಲ್ಲ, ಹೊಡೆಯೋದು ಬಡಿಯೋದು. ಯಾರಾದರೂ ಗುರುಗಳೆಲ್ಲ ಬಂದರೆ ಅವರನ್ನ ಹಾಸ್ಯ ಮಾಡೋದು, ಏನಾದರೂ ಗನ್ನಕ್ಕೆ ಚಚ್ಚೋದು ಎಂಥದ್ದು ಅದ್ರ ಮೇಲೆ ಯಾರು. ಹೀಗೆ ಬರೀ ಬೇಡದ್ದೇ ಮಾಡ್ತಾ ಇರೋದು ಆಗ್ಬಿಟ್ಟ ಅವನು. ಮತ್ತು ಒಂದು ರೀತಿ ರಕ್ಕಸನಾಗಿ ಬೆಳೆದ ಅವನು. ಯಾಕಂತಂದರೆ ಅವನು ಪೂತನೆಯ ಹಾಲು ಕುಡಿದು ಬೆಳೆದವನಂತೆ ಕಂಸ. ಹಾಗಾಗಿ ಪೂತನೆಯ ರಕ್ಕಸ ಗುಣ ಎಲ್ಲಿ ಹೋಗ್ತಿದೆ, ಅವನಲ್ಲಿ ಬಂದು ತುಂಬಿಕೊಳ್ತು. ಪೂಜ್ಯ ಭಾವನೆ ಇಲ್ಲ, ಹಿರಿಯರು ಹೊಳುವುದು ಗೌರವ ಇಲ್ಲ, ಎಲ್ಲರನ್ನು ದೇವರು ಹೇಳುವಂಥದ್ದು ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಬರೀ ಯದ್ವಾ ತದ್ವ. ಹೀಗೆ ಅವನ ಕಾಟ ಎಲ್ಲರೂ ಸಹಿಸ್ಕೊಳ್ತಿದ್ರು, ಕೆಲವರು ದೂರ್ತಿದ್ರು, ಕೆಲವರು ಬೈತಿದ್ರು. ಹೀಗೆ ಮಾಡ್ತಾ ಇದ್ದ ಅವನು. ಈ ಕಡೆ ಶೂರಸೇನನ ಮಗ ವಸುದೇವ ಇದ್ದ. ಹೇಳಿದ್ದಲ್ಲ ಹಿಂದೊಂದು ಕಥೆನ. ಆ ವಸುದೇವ ತುಂಬ ಸುಂದರಾಂಗ, ಶೂರಾಧಿವೀರ, 3 ಲೋಕಗಳಲ್ಲಿ ಅವನ ಕೀರ್ತಿ ಇತ್ತು. ಅವನಿಗೆ ಮದುವೆ ಮಾಡೋದು ಅಂತಾಯಿತು. ಅವನಿಗೆ ಮೊದಲೊಂದು ಮದುವೆ ಆಗಿತ್ತು, ರೋಹಿಣಿ ಅಂತ ಹೆಂಡತಿ ಇದ್ಲಂತೆ. ಆದರೆ ಅವಳಿಗೆ ಮಕ್ಕಳಾಗಲಿಲ್ಲ ಎನ್ನುವ ಉದ್ದೇಶಕ್ಕೆ ಮತ್ತೊಂದು ಮದುವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಹಿರಿಯರು. ಇಲ್ಲಿ ಉಗ್ರಸೇನ ಮಹಾರಾಜನಿಗೆ ಒಬ್ಬ ದೇವಕ ಎನ್ನುವಂಥ ತಮ್ಮ ಇದ್ದ. ಆ ತಮ್ಮನ ಮಗಳೇ ದೇವಕಿ ಅಂತ. ಆ ದೇವಕಿ ತಂದುಕೊಳ್ಳೋದು ಅಂತಾಯಿತು. ಮತ್ತೊಂದು ವಿಷಯ ಅಂದರೆ, ಆ ಶೂರಸೇನ ವಂಶದವರಿಗೂ ಈ ಉಗ್ರಸೇನ ವಂಶದವರಿಗೂ ಆಗಾಗ ಕದನಗಳು ಏರ್ಪಾಟಾಗ್ತಿತ್ತು. ಏನಾದರೂ ಒಂದು ಸಣ್ಣ ವಿಷಯಕ್ಕೂ ದೊಡ್ಡ ಜಗಳವೇ ಮಾಡ್ಕೋತಿದ್ರು ಅವರು. ಅದನ್ನು ತಪ್ಪಿಸಲಿಕ್ಕೋಸ್ಕರ ನೆಂಟಸ್ತನ ಮಾಡ್ಕೊಂಡ್ಬಿಟ್ರೆ, ಹೆಣ್ಣು ಗಂಡು ವ್ಯವಹಾರ ಮಾಡ್ಕೊಂಡ್ಬಿಟ್ರೆ ಅದು ತಪ್ತದಲ್ಲ ಅಂತ ಒಂದು ಉದ್ದೇಶಕ್ಕೋಸ್ಕರ ವಸುದೇವನೇ ದೇವಕಿಯನ್ನು ಕೊಟ್ಟು ಮದುವೆ ಮಾಡೋದು ಅಂತಾಯಿತು. ಆಯಿತು, ಶುಭ ಮುಹೂರ್ತದಲ್ಲಿ ಮದುವೆ ನಿಶ್ಚಯಿಸಿದರು. ಮದುವೆನೂ ಆಯಿತು. ಆಹಾ, ಮದುವೆಯಿಂದ ಕಣ್ಣೆರಡು ಸಾಲದು. ವಾದ್ಯ ಗೋಷ್ಠಿಗಳೇನು, ಸಂಗೀತ ಗೋಷ್ಠಿಗಳೇನು, ನೃತ್ಯ ಮಾಡುವುದೇನು, 2 ಸಾಲುಗಳಲ್ಲಿ ಕಿಕ್ಕಿರಿದ ಜನ ತುಂಬಿದ್ರು. ವೇದ ಘೋಷಗಳು ಮೊಳಗ್ತಿದ್ವು. ಅಷ್ಟು ಸುಂದರವಾಗಿತ್ತು ಮದುವೆ. ಎಲ್ಲರೂ, ಕಂಸನಂತೂ ತುಂಬ ಖುಷಿಯಿಂದ ಮದುವೆಯಲ್ಲಿ ಪಾಲ್ಗೊಂಡಿದ್ದ. ಯಾಕಂತಂದ್ರೆ ಅವನು ತಂಗಿ ಅಂದರೆ ಬಹಳ ಪ್ರೀತಿ ಅವನಿಗೆ. ಚಿಕ್ಕಪ್ಪನ ಮಗಳಾದರೂ ತುಂಬ ಪ್ರೀತಿ ಇತ್ತು ಅವನಿಗೆ. ತುಂಬ ಸಂತೋಷದಿಂದ ಪ್ರೀತಿಯಿಂದ ಮದುವೆಯಲ್ಲಿ ಪಾಲ್ಗೊಂಡ. ನವವಧುವನ್ನು ರಥದಲ್ಲಿ ಕೂಡಿಸಿಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ
ರಥವನ್ನು ಕಂಸನೇ ಸ್ವತಃ ಓಡಿಸ್ಲಿಕ್ಕೆ ನಿಂತ. ಯಾಕಂದರೆ ನನ್ನ ತಂಗಿ ಅಂದರೆ ತುಂಬ ಪ್ರೀತಿ ಅಲ್ವ ಅವನಿಗೆ. ಹಾಗಾಗಿ ರಥ ಅಂದರೆ ಏನು? ಮಹಾರಥ. ಮಹಾರಥ ದೇವಕನಿಗೂ ಕೂಡ, ಅಂದರೆ ದೇವಕಿಯ ಅಪ್ಪನಿಗೂ ಕೂಡ ದೇವಕಿ ಅಂದರೆ ತುಂಬ ಪ್ರೀತಿ. ಹಾಗಾಗಿ ಚಿನ್ನದ ರಥವನ್ನೇ ಬಳುವಳಿಯಾಗಿ ಕೊಟ್ಟ. ಪ್ರತಿಯೊಂದು ವಸ್ತುಗಳು ಚಿನ್ನದ್ದು. ರಥದಲ್ಲಿ ಪ್ರತಿಯೊಂದು ವಸ್ತುಗಳು ಚಿನ್ನದಿಂದ ಆವೃತವಾಗಿರುವಂಥದ್ದು. ಅಷ್ಟೇ ಅಲ್ಲ, ಚಿನ್ನದ ಹಾರ ಯಾರಿಗೆ? ಆನೆ ಮತ್ತು ಕುದುರೆಗೆ ಚಿನ್ನದ ಹಾರನ್ನೇ ಕೊಟ್ಟ. ತುಂಬಿ 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 ಹಣವನ್ನು ಕೊಟ್ಟ. ದೇವಕಿಯ ಕೆಲಸ ಮಾಡಲಿಕ್ಕೆ ಅಂತ ದಾಸಿಯರನ್ನು ಕೊಟ್ಟ. ವಿಜೃಂಭಣೆಯಿಂದ ನಡೀತಾ ಇತ್ತು. ವೇದಘೋಷಗಳು ಸಾಲಿನಲ್ಲಿ ನಿಂತು ವೇದಘೋಷ ಮಾಡಿಸ್ತಾ ಇದ್ರು. ಎಲ್ಲ ಜನ ಸಹ ಸೇರಿದ್ರು. ಮಧುರಾ ನಗರದ ಎಲ್ಲರೂ ಸೇರಿದ್ರು ಆ ಮದುವೆಗೆ. ಹೀಗೆ ರಥ ಹೋಗ್ತಾ 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 ಇರುವಾಗ ಎಲೆ ಮೂರ್ಖ ಕಂಸ, ಪ್ರೀತಿಯ ತಂಗಿಯ ಮದುವೆಯಲ್ಲಿ ತುಂಬ ಮೆರಿತಾ ಇದ್ದೀಯ. ಆದರೆ ಇದೇ ತಂಗಿಯ 8ನೇ ಗರ್ಭದಿಂದ ನಿನಗೆ ಮರಣ ಅಂತ ಅಶರೀರವಾಣಿ ಆಯಿತು. ಮುಂದೇನಾಯಿತು ನೋಡೋಣ. ನಮಸ್ಕಾರ.